ಲೋಕಾಯುಕ್ತಕ್ಕೆ ಬಂದ ನಂತರ ಗಣಿಗಾರಿಕೆ ಇರ್ಬೋದು, ಬೇಲೆಕೇರಿ ಪ್ರಕರಣ ಇರ್ಬೋದು, ಇದೆಲ್ಲವನ್ನ ನೀವು ಮುಖ್ಯಮಂತ್ರಿಗಳ ವಿರುದ್ಧ ಆ ರೀತಿಯಾದಂತಹ ಒಂದು ವರದಿಯನ್ನ ಕೊಡ್ಬೇಕಾದ್ರೆ ಸರ್, ಐ ಥಿಂಕ್ ಎಲ್ಲರಿಂದನೂ ಅದು ಸಾಧ್ಯ ಇಲ್ಲ ಅನ್ಕೊಳ್ತೀನಿ. ಆ ಒಂದು ಗಟ್ಟಿತನ ಬೇಕು, ಆ ಒಂದು ಧೈರ್ಯ ಬೇಕು. ನಾನು ಯಾವುದೇ ಹುದ್ದೆಯಲ್ಲಿದ್ದರೂ ಕೂಡ ಕಾನೂನಿಗೆ ವಿರುದ್ಧವಾಗಿ ಬಂದಂಥ ಒತ್ತಡವನ್ನು ಎಂದೂ ನಾನು ಒಪ್ಪಲಿಲ್ಲ. ಯಾರ ವಿರುದ್ಧ ನಾನು ವರದಿ ಬರೀತೇನೆ ಅವ್ರಿಗೆ ತಲುಪ್ತಾ ಇತ್ತು, ಈ ರೀತಿ ನಿಮ್ಮ ವಿರುದ್ಧ ವರದಿ ಬರ್ತಾ ಇದೆ ಅಂತ. ಆಗ ಅವ್ರು ಜನರನ್ನು ಕಳಿಸ್ತಾ ಇದ್ರು ಒತ್ತಡ ಹಾಕಕ್ಕೆ, ನಿಮ್ಗೆ ಏನು ಬೇಕು, ಯಾವ ಹುದ್ದೆ ಬೇಕು, ಗವರ್ನರ್ ಹುದ್ದೆ ಬೇಕು ಅಥವಾ ಏನೇನು ಬೇಕು ಅಂತ. ಈ ಎಲ್ಲ ಒತ್ತಡವನ್ನು ನಾನು ಎಂದೂ ಮಾಡಿದೆ. ಯಾಕೆಂದರೆ ಐ ಆಮ್ ಫಾಂಡ್ ಆಫ್ ಗುಡ್ ಲೈಫ್ ಬಟ್ ನಾಟ್ ಅಟ್ ದ ಕಾಸ್ಟ್ ಆಫ್ ಲಾ. ಐ ವಾಸ್ ಸಾರ್ಟ್ ಆಫ್ ವೆರಿ ಲಕ್ಕಿ ಟು ಬಿಕಮ್ ದಿಸ್ ಥಿಂಗ್. ಯಾಕೆಂದರೆ ನಾನು ಹೇಳ್ತೀನಿ ಅಂದರೆ ಅದರಲ್ಲಿ ಮುಲಾಜಿಲ್ಲ. ಎಮರ್ಜೆನ್ಸಿ ಕಾಲದಲ್ಲಿ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ವಿರೋಧ ಪಕ್ಷದವರನ್ನು ಬಂಧನಕ್ಕೆ ಇಟ್ಟಿದ್ರು. ಅವರು ಅಟಲ್ ಬಿಹಾರಿ ವಾಜಪೇಯಿ, LK ಅದ್ವಾನಿ, ಮಧು ದಂಡವಟೆ, SN ಮಿಶ್ರಾ ಮತ್ತು ಲೋಕಲ್ ಲೀಡರ್ಸ್ ಎಲ್ಲ ಅಪೋಸಿಷನ್ ಅವರೆಲ್ಲ ಇದ್ದರು. ನನಗೆ ಒಂದು ಸಂದರ್ಭ ಒದಗಿ ಬಂತು ಅವ್ರ ಪರವಾಗಿ ವಾದ ಮಾಡುವ ಅಂತ. ಅಲ್ಲಿ ಆವಾಗ ರಾಮಕೃಷ್ಣ ಹೆಗಡೆಯವರನ್ನು ಬಳ್ಳಾರಿ ಜೈಲಲ್ಲಿ ಇಟ್ಟಿದ್ರು. ಅವರನ್ನು ಅದು ದ್ವೇಷದಿಂದ ಇಟ್ಟದ್ದಂತ ಹೇಳಿಬಿಟ್ಟು ಒಂದು ಅರ್ಜಿ ಹಾಕಿಬಿಟ್ಟು ಅವರನ್ನು ಟ್ರಾನ್ಸ್ಫರ್ ಮಾಡಿಸಿದ್ರು ಬೆಂಗಳೂರಿಗೆ. ತದನಂತರ ಅವ್ರ ಜೊತೆ ಸಂಪರ್ಕ ಜಾಸ್ತಿ ಆಯಿತು ರಾಮಕೃಷ್ಣ ಹೆಗಡೆ ಅವ್ರ ಜೊತೆ. ಅವರು ಮುಖ್ಯಮಂತ್ರಿ ಆದಾಗ ನನ್ನನ್ನು ಅಡ್ವೊಕೇಟ್ ಜನರಲ್ ಆಗಿ ಮಾಡಿದರು. ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅವ್ರು ನನ್ನ ಕ್ಲೈಂಟ್ ಆಗಿದ್ದರು. ಸೊ ನನ್ನನ್ನು ಸೊಲಿಸಿಟರ್ ಜನರಲ್ ಆಫ್ ಇಂಡಿಯಾ ಮಾಡ್ತಾರೆ. ಆಮೇಲೆ ಯಾರೋ ಒಬ್ಬರು ಚೀಫ್ ಜಸ್ಟಿಸು ನನ್ನನ್ನು ನ್ಯಾಯಾಧೀಶನಾಗಿ ಮಾಡ್ತಾರೆ. ಇದು ಐ ಡೋಂಟ್ ಥಿಂಕ್ ದಟ್ ವೆದರ್ ಐ ಡಿಸರ್ವ್ಡ್ ಇಟ್ ಆರ್ ನಾಟ್, ಬಟ್ ಐ ಕ್ಯಾನ್ ಅಶ್ಯೂರ್ ಯು ಯಾವ ಹುದ್ದೆಯಲ್ಲಿದ್ದರೂ ಕೂಡ ಪ್ರಾಮಾಣಿಕತೆಯನ್ನು ಬದಿಗಿಟ್ಟಿರಲಿಲ್ಲ. ನನ್ನನ್ನು ಲೋಕಾಯುಕ್ತನಾಗಿ ಬರಮಾಡಿಕೊಂಡಂಥ ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದೇನೆ. ಆ ನಿಲುವನ್ನ ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಸಾಧ್ಯನಾ ಅನ್ನೋಂಥ ಪ್ರಶ್ನೆ ಇದೆ ಸರ್. ಮೊದಲನೇ ಸಲ ಲೋಕಾಯುಕ್ತ ಇದೆ ಅಂತ ಜನರಿಗೆ ತೋರಿಸ್ಕೊಟ್ಟವರು ಜಸ್ಟಿಸ್ N ವೆಂಕಟಾಚಲ ಅಂತ. ಅವ್ರ ನಂತರ ನಾನು ಬಂದೆ, ಅವ್ರು ಮಾಡಿದ್ದನ್ನು ಮುಂದುವರಿಸಿದೆ. ಆದರೆ ನನಗೊಂದು ದೊಡ್ಡ ಸಂದರ್ಭ ಒದಗಿ ಬಂತು. ಈ ಗಣಿಗಾರಿಕೆ ವಿಚಾರದಲ್ಲಿ ವಿಚಾರಣೆ ಮಾಡೋದು. 1 ಮೆಟ್ರಿಕ್ ಟನ್ ಕಬ್ಬಿಣದ ಅದಿರಿಗೆ ಅಂದು ಸರ್ಕಾರಕ್ಕೆ ಬರ್ತಾ ಇದ್ದಂಥ ರಾಜಧನ 27 ರೂಪಾಯಿ. 27 ರೂಪಾಯಿ. ಹೌದು. ಅದೇ 1 ಮೆಟ್ರಿಕ್ ಟನ್ ಅನ್ನು 2000ದಿಂದ 2011ರವರೆಗೆ 7500ಕ್ಕೆ ಮಾರ್ತಾ ಇದ್ರು. ನನಗೂ ಭಾಳಷ್ಟು ಒತ್ತಡ ಬಂತು, ಅವರನ್ನು ಬಿಡಿ, ಇವರನ್ನು ಹಾಕಿ, ಹಾಗೆ ಹೀಗೆ ಅಂತೆಲ್ಲ. ಯಾರಿಗೂ ಮನದಿಲ್ಲ. ನನ್ನ ವರದಿಯನ್ನು ಕೊಟ್ಟಿದ್ದೇನೆ ನಾನು. ಆ ರೀತಿ ನನಗೆ ಸಂದರ್ಭಗಳು ಒದಗಿ ಬಂತು. ಎಲ್ಲರಿಗೂ ಆ ಸಂದರ್ಭ ಒದಗಿ ಬರಲ್ಲ. ಕೋರ್ಟ್ಗೆ ಅಲ್ದಾಡಿ ನಮಗೆ ನ್ಯಾಯ ಪಡ್ಕೊಳ್ಬಹುದಾ ಅನ್ನುವಂಥ ಅನುಮಾನಗಳಿದೆ ಸರ್. ಇವತ್ತು ಎಷ್ಟೋ ಜನ ಕೋರ್ಟ್ ಮೆಟ್ಲು ಹೇಳಕ್ಕೆ ಹೆದರ್ಕೊಳ್ತಾರೆ. ಒಂದು ದುಡ್ಡು ಖರ್ಚು ಮಾಡ್ತಾನೆ ಇರಬೇಕು, ಇನ್ನೊಂದು ನ್ಯಾಯ ಸಿಗುತ್ತಾ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿದ್ರು ಅನ್ನುವಂಥ ಒಂದು ಪ್ರಶ್ನೆ. ಕೋರ್ಟಿನ ವಿಚಾರ ಮಾತಾಡೋದಾದರೆ ನನಗೆ ಅನಿಸ್ತಾ ಇದೆ, ಇವತ್ತಿನ ಕೋರ್ಟ್ ಪ್ರಾಕ್ಟೀಸ್ ಸಿಸ್ಟಮನ್ನು ಬದಲಾಯಿಸಬೇಕು. ಇವತ್ತು ಒಂದು ಕೋರ್ಟ್ ಆದಮೇಲೆ 2ನೇ ಕೋರ್ಟು, 2ನೇ ಕೋರ್ಟ್ ಆದಮೇಲೆ 3ನೇ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟ್ ಅಂತ ಇಷ್ಟೊಂದು ಕೋರ್ಟ್ಗಳಿವೆ. ಪ್ರತಿಯೊಬ್ಬ ಕ್ಲೈಂಟಿಗೂ ಈ ಕೋರ್ಟಿನ ಡಿಲೇಯಿಂದ ಲಾಭ ಆಗ್ತದೆ. ಅಂದರೆ ಒಬ್ಬ ಕ್ಲೈಂಟಿಗೆ, ಇಬ್ಬರಲ್ಲಿ ಒಬ್ಬನಿಗೆ ಲಾಭ ಆಗ್ತದೆ. ಅದಕ್ಕಾಗಿ ಅವನು ಬೇರೆ ಬೇರೆ ಪ್ರಯತ್ನ ಮಾಡಿ ಮುಂದಕ್ಕೆ ಹೋಗಿ ಕೊನೆ ತೀರ್ಪು ಬರುವಾಗ 60-70 ವರ್ಷ ಆಗ್ತದೆ ಒಂದು ಕೇಸಲ್ಲಿ. ಹೌದು, ಎಲ್ಲ ಖರ್ಚು ಮಾಡಬೇಕಲ್ಲ. ಆ ಪದ್ಧತಿಯನ್ನು ನಿಲ್ಲಿಸಬೇಕನ್ನೋದು ನನ್ನ ಅನಿಸಿಕೆ. ನಾವು ಅಮೆರಿಕನ್ ಸಿಸ್ಟಮನ್ನು ಫಾಲೋ ಮಾಡಬೇಕು. ಅಮೆರಿಕದಲ್ಲಿ 2 ಕೋರ್ಟು, 1ನೇ ಕೋರ್ಟು, 2ನೇ ಕೋರ್ಟು. 1ನೇ ಕೋರ್ಟಲ್ಲಿ ಸೋತವನು 2ನೇ ಕೋರ್ಟಲ್ಲಿ ಸೋತ್ರೆ ಅವನ ಮೇಲೆ ಹೆವಿ ಫೈನ್ ಹಾಕ್ತಾರೆ, ಮಿಸ್ಯೂಸಿಂಗ್ ದ ಪವರ್ ಆಫ್ ದ ಕೋರ್ಟ್ ಅಂತ. ಅಂಥ ಸಿಸ್ಟಮ್ ಬಂದರೆ ಈ ಸ್ಪೆಕ್ಯುಲೇಟಿವ್ ಲಿಟಿಗೇಷನ್ಸ್ ಇರಲ್ಲ. ಈ ಕಮರ್ಷಿಯಲ್ ಸಿಟೀಸಲ್ಲಿ ಡೆಲ್ಲಿ, ಮುಂಬೈ, ಕಲ್ಕತ್ತಾ ಆ ಕಡೆ ಎಲ್ಲ ಭೂಗತ ಪಾತಕಿಗಳು ಈ ನ್ಯಾಯಾಂಗದ ವಿಚಾರವನ್ನು ಅವ್ರು ತಗೊಳ್ತಾರೆ. ಅವ್ರ ಉದಾಹರಣೆಗೆ ನಿಮ್ಮ ಹತ್ರ ಬರ್ತಾರೆ, ಅವನನ್ನು ಮನೆ ಬಿಡಿಸ್ಬೇಕಾ ಅಂತ ಕೇಳ್ತಾರೆ. ಹೌದಪ್ಪ ಅಂತ, ಇಷ್ಟು ಕೊಡಿ ಅಂತಾರೆ, ಕೊಡ್ತೀರಿ. ಅವನು ನನ್ನ ಹತ್ರ ಬರ್ತಾನೆ, ಬಿಡೋ ಮನೆ, ಇಲ್ಲದಿದ್ರೆ ಮಗಳನ್ನು ಕಿಡ್ನಾಪ್ ಮಾಡ್ತೇವೆ, ಮಗಳನ್ನು ಮರ್ಡರ್ ಮಾಡ್ತೇವೆ ಅಂತಾರೆ. ಅವಾಗ ನಾನು ಬಿಟ್ಟು ಹೋಗ್ಲೇಬೇಕಲ್ಲ. ಇಂಥ ಪದ್ಧತಿ ಬರುವುದು ಸದ್ಯದಲ್ಲಿ. ಅದಕ್ಕಾಗಿ ನಾವು ಮೊದಲೇ ಯೋಚನೆ ಮಾಡಿ ಈ ಒಂದು ಲಾಂಗ್ ಸಿಸ್ಟಮನ್ನು ನಡೆಸಬೇಕು ನಾವು. ಸರ್, ನೀವು ಕರಪ್ಷನ್ ವಿರುದ್ಧ ಫೈಟ್ ಮಾಡಿದವರು, ಭ್ರಷ್ಟಾಚಾರಿಗಳಿಗೆ ಒಂದು ರೀತಿ ಸಿಂಹ ಸ್ವಪ್ನವಾಗಿ ಕಾಡಿದವರು ನೀವು. ಬಟ್ ಇವತ್ತಿನ ಲೋಕಾಯುಕ್ತಕ್ಕೂ ನೀವಿದ್ದಂತಹ ಸಂದರ್ಭದಲ್ಲಿ ಏನು ವ್ಯತ್ಯಾಸಗಳನ್ನು ನೀವಿವತ್ತು ಕಾಣ್ತಾ ಇದ್ದೀರಿ ಸರ್? ಮೊದಲನೇದಾಗಿ ನನ್ನ ಕಾಲದಲ್ಲಿ ಭಾಳ ಉತ್ತಮ ಅಧಿಕಾರಿಗಳನ್ನು ಲೋಕಾಯುಕ್ತಕ್ಕೆ ಕೊಟ್ಟಿದ್ರು. ಯಾಕಂದರೆ ಲೋಕಾಯುಕ್ತ ಬಲಶಾಲಿ ಆಗಬೇಕಂತಲ್ಲ, ಅಲ್ಲಿ ಅವ್ರಿಗೆ ಬೇಡ, ಅವ್ರ ಮಾತನ್ನು ಅವ್ರು ಕೇಳಲ್ಲ. ಅದರಿಂದ ಅಲ್ಲಿಂದ ಲೋಕಾಯುಕ್ತಕ್ಕೆ ಟ್ರಾನ್ಸ್ಫರ್ ಮಾಡಿದೆ. ಭಾಳ ದಶಕಗಳಿಂದ ಲೋಕಾಯುಕ್ತದಲ್ಲಿ ಏನೂ ಆಗ್ತಾ ಇರಲಿಲ್ಲ, ಅಲ್ಲಿ ಕೂತಿರ್ಲಿ ಅಂತ ಅಲ್ಲಿ ಕಳಿಸ್ತಾರೆ.
ನಾನು ಬಂದಾಗ ಅವರ ಎಫಿಷಿಯನ್ಸಿಯನ್ನು ಗುರುತಿಸಿ ಅವರನ್ನು ಬಳಸ್ಕೊಂಡು ವಿಚಾರಣೆ ಮಾಡಿದೆ. 1-2 ವರ್ಷ ಗಣಿಗಾರಿಕೆಯನ್ನೇ ನಿಲ್ಲಿಸಿದ್ರು ಕರ್ನಾಟಕದಲ್ಲಿ. ಒಂದು ದಿವಸ ಅಂಕೋಲದ ಹತ್ತಿರ ಲೋಕಾಯುಕ್ತ ಅಧಿಕಾರಿಗಳು 90 ಲಾರಿ ಸೀಸ್ ಮಾಡಿದರು. ಒಂದು ಲಾರಿಯಲ್ಲೂ ಪರ್ಮಿಟ್ ಇರಲಿಲ್ಲ. ವಿದೌಟ್ ಪರ್ಮಿಟ್ ಮೀನ್ಸ್ ದೇ ಆರ್ ನಾಟ್ ಪೇಯಿಂಗ್ ಇವನ್ 27 rupees. ಹಳೆಯ ಲಾರಿ ಇದೆಯಲ್ಲ, 4 ಚಕ್ರ ಹಿಂದೆ 2 ಚಕ್ರ ಮುಂದೆ ಇದ್ದಂಥ ಲಾರಿಗಳಲ್ಲಿ ಮ್ಯಾಕ್ಸಿಮಮ್ 4.5 ಟನ್ ಹಾಕ್ಬೋದು. 10 ಟನ್ ಹಾಕ್ತಾ ಇದ್ರು. ಆ 10 ಟನ್ನಿಗೆ 4.5 ಟನ್ನಿಗೆ ರಾಯಲ್ಟಿ ಕೊಡ್ತಾ ಇದ್ರು, ಮಿಕ್ಕಿದ್ದಕ್ಕೆ ರಾಯಲ್ಟಿ ಕೂಡ ಕೊಡ್ತಾ ಇರಲಿಲ್ಲ. ಗಣಿಗಾರಿಕೆ ಅಂದರೆ ನಿಮಗೆ 100 ಎಕರೆ ಜಮೀನು ಕೊಟ್ಟರೆ ಅವ್ರು ಶುರು ಮಾಡುವುದು ಹೊರಗಿಂದ, ಅದೆಲ್ಲ ಮುಗಿಸ್ಬಿಟ್ಟು ಮತ್ತೆ ಹೌದು ಬರುವುದು. ಈ ರೀತಿ ಅನ್ಯಾಯಗಳು ಎಷ್ಟಿದೆ ಎಲ್ಲದನ್ನು ಸರ್ಕಾರಕ್ಕೆ ತಿಳಿಸಿದ್ದೇನೆ. ಆದರೆ ಅಲ್ಲಿ ಅವರದ್ದೇ ಆದ ರಾಜ್ಯ. ನೀವು ಯಾವಾಗ್ಲೂ ಒಂದು ಮಾತಲ್ಲಿ ಹೇಳ್ತಾ ಇದ್ದೀರಿ, ಎಂಥ ಕಾಲದಲ್ಲಿ ನಾವಿದ್ದೀವಿ ಅಂತಂದ್ರೆ ಕೊಲೆ ಸೊಲಗೆ ದರೋಡೆ ಮಾಡಿ ಜೈಲಿಗೆ ಹೋಗಿ ಬಂದವರಿಗೆ ಜೈಕಾರ ಹಾಕುವಂತ ಕಾಲದಲ್ಲಿ ನಾವು. ಜೈಕಾರ ಮಾತ್ರ ಅಲ್ಲ, ಆಪಲ್ ಹಾರ ಇಟ್ಕೊಂಡು ಹೋಗ್ತಾರೆ, ರಿಸೀವ್ ಮಾಡ್ತಾರೆ ಅವ್ರನ್ನ. ಇವತ್ತು ಕೂಡ ಕ್ಯಾಬಿನೆಟ್ಗಳಲ್ಲಿ ಎಲ್ಲ ದೇಶದ ಎಲ್ಲ ರಾಜ್ಯದ ಕ್ಯಾಬಿನೆಟ್ಗಳನ್ನ ನೋಡಿ 10-15% ಆದ್ರೂ ಕ್ರಿಮಿನಲ್ ಕೇಸ್ ಇದ್ದವ್ರು ಇರ್ತಾರೆ. ಅಂತವ್ರು ನಮ್ಮನ್ನ ಆಳ್ತಾ ಅಂತವ್ರು ನಮ್ಮ ನಾಯಕರು. ನ್ಯಾಯಾಂಗದ ಬಗ್ಗೆ ಯಾರು ಹೆದರಲ್ಲ. ನ್ಯಾಯಾಂಗಕ್ಕೆ ಹೋಗಿ ಕೊನೆ ಶಿಕ್ಷೆ ಬರುವಾಗ ಅವರು ಇರಲ್ಲ, ಯಾರು ಇರಲ್ಲ. ನಾನು ಚಿಕ್ಕವನಾಗಿದ್ದಾಗ ನನ್ನ ಗ್ರಾಮದಲ್ಲಿ ಯಾರಾದ್ರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು ಮನೆ ಹತ್ರ ಹೋಗ್ಬೇಡ ಅಂತ. ಅದು ಒಂದು ಸಾಮಾಜಿಕ ಬಹಿಷ್ಕಾರ ಆಗಿತ್ತು. ತಪ್ಪು ಮಾಡಿದವನಿಗೆ ಮಾತ್ರ ಅಲ್ಲ, ಆತನ ಕುಟುಂಬದ ಸದಸ್ಯರಿಗೂ ಆಗ್ತಾ ಇತ್ತು. ಅದರಿಂದ ಜನರು ತಪ್ಪು ಮಾಡಕ್ಕೆ ಹೆದರ್ತಾ ಇದ್ರು. ಇವತ್ತಿಲ್ಲ, ಅವರನ್ನು ಸ್ವಾಗತ ಮಾಡ್ತಿರಲ್ಲ. ಅದರಿಂದ ಸಮಾಜದಲ್ಲಿ ಈ ಒಂದು ಪ್ರಾಮಾಣಿಕತೆ ಅನ್ನೋದು ಮಾಯ ಹೋಗಿದೆ. ಅದಕ್ಕೆ ನಾನು 1800ಕ್ಕೂ ಜಾಸ್ತಿ ಶಾಲಾ ಕಾಲೇಜಿಗೆ ಹೋಗಿದ್ದೇನೆ, ಮಕ್ಕಳ ಜೊತೆ ಸಂವಾದ ಮಾಡಿದ್ದೇನೆ. 2 ಮೌಲ್ಯಗಳನ್ನು ಇಟ್ಕೊಳ್ಳಿ, ಒಂದು ತೃಪ್ತಿ, ಒಂದು ಮಾನವೀಯತೆ. ತೃಪ್ತಿ ಅಂದರೆ ಒಂದು ಹಂತಕ್ಕೆ ಡಿಗ್ರಿ ಸಿಕ್ತು, ಕೆಲಸ ಸಿಕ್ತು, ಇನ್ನೇನು ಬೇಡ ಸನ್ಯಾಸಿ ಆಗ್ತೇನೆ ಅಂತಲ್ಲ. ಎಲ್ಲರಲ್ಲೂ ಆಕಾಂಕ್ಷೆ ಎನ್ನುವ ಗುಣ ಇರಬೇಕು. ಜಾಸ್ತಿ ಓದಬೇಕು, ದೊಡ್ಡ ಹುದ್ದೆಗೆ ಹೋಗಬೇಕು, ಶ್ರೀಮಂತನಾಗಬೇಕು, ಏನೂ ತಪ್ಪಿಲ್ಲ. ಆದರೆ ಕಾನೂನು ಚೌಕಟ್ಟಲ್ಲಿ ಮೋಸ ಮಾಡಿ ಶ್ರೀಮಂತನಾದರೆ ಅದರಲ್ಲಿ ಭಾಳ ಜನರಿಗೆ ಏಟ್ಬಿಡ್ತದೆ. ಒಂದು ಮೌಲ್ಯದ ಆಧಾರದ ಮೇಲೆ ಜೀವನ ಮಾಡಬೇಕು ಅನ್ನೋದು ಅಂದರೆ, ಅದಕ್ಕಾಗಿ ಅಷ್ಟೊಂದು ಶಾಲಾ ಕಾಲೇಜಿಗೆ ಹೋಗಿದ್ದೇನೆ. ಪ್ರಯತ್ನ ಮಾಡುವುದು ನಮ್ಮ ಕರ್ತವ್ಯ, ಪ್ರತಿಫಲಕ್ಕೆ ಕಾಯುವುದಲ್ಲ. ಆದರೆ ಆಗ್ತದೆ, ಆಗದಿದ್ರೆ ಪರವಾಗಿಲ್ಲ, ಏನೂ ಆಗಲ್ಲ ಅಂತ ಸುಮ್ಮನೆ ಬದಲಾಯಿಸುವಂತ ಪ್ರಯತ್ನ ಪಡಬೇಕು. ಹೌದು ಹೌದು ಹೌದು. ಒಂದು ಮತ್ತೆ ಸಮಾಜದಲ್ಲಿ ಇರುವವರು ಕೂಡ ನನಗಿದ್ದದ್ದೇ ಸಾಕಪ್ಪ, ಇಷ್ಟರಲ್ಲಿ ನನ್ನ ಜೀವನ ನಡೆಸ್ಬೋದು ಅಂತ. ಜಾಸ್ತಿ ಬೇಕಾದ್ರೆ ಪ್ರಯತ್ನ ಮಾಡಬೇಕು ಸರಿ ದಾರಿಯಲ್ಲಿ. ನೀವು ಲೋಕಾಯುಕ್ತ ಇದ್ದಂತಹ ಸಂದರ್ಭದಲ್ಲಿ ಬಹಳ ಜನಕ್ಕೆ, ಅದನ್ನು ಒಂದು ಬಾಗಲಕೋಟೆ ಒಂದು ಪುಟ್ಟ ಮಗುವಿಗೆ ಚಿಕಿತ್ಸೆಗಾಗಿ ನೀವು ಸಹಾಯ ಮಾಡಿದ್ರಿ ಅಂತ ಕೇಳ್ಪಟ್ಟೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ ನೀವು? ಒಂದು ದಿವಸ 2008ರಲ್ಲಿ ಬಾಗಲಕೋಟೆಯಿಂದ ಗಂಡ ಹೆಂಡತಿ ಒಂದು 6 ತಿಂಗಳ ಮಗುವನ್ನು ಕರ್ಕೊಂಡು ಬರ್ತಾರೆ. ಏನಪ್ಪ ಸಮಸ್ಯೆ ಅಂತ ಕೇಳಿದ್ರೆ, ಈ ಮಗು ನೋಡಕ್ಕೆ ಚೆನ್ನಾಗೇ ಇದೆ, ಈ ಮಗುವಿನಿಗೆ ಗುದದ್ವಾರ ಇಲ್ಲ, ನೋ ರೆಕ್ಟಮ್, ತಿನ್ನುವುದು ಬಾಯಲ್ಲಿ, ಹೊರಗೆ ತರುವುದು ಬಾಯಲ್ಲಿ. ಬಾಗಲಕೋಟೆ ಡಾಕ್ಟರ್ ಹೇಳ್ತಾರೆ, ಬೇಸರ ಮಾಡ್ಕೊಳ್ಬೇಡಿ, ಇದಕ್ಕೆ ಪರಿಹಾರ ಇದೆ, ಇದನ್ನೊಂದು ಸುಸಜ್ಜಿತ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಮಕ್ಕಳ ತಜ್ಞ ಆಪರೇಷನ್ ಮೂಲಕ ಸರಿ ಮಾಡಿಸ್ಕೊಡ್ತಾನೆ ಅಂತ. ಅದು ರೆಕ್ಟಮ್ ಮೇಲೆ ಒಂದು ಪರೆ ಬೆಳೆದಿದೆ, ಅದನ್ನು ತೆಗಿಬೇಕಷ್ಟೇ. ವೆರಿ ಕೇರ್ಫುಲ್, ಬಿಕಾಸ್ ಇಫ್ ದ ಮಸಲ್ಸ್ ಆರ್ ಡ್ಯಾಮೇಜ್ ದೆನ್ ಇಟ್ ವಿಲ್ ಬಿಕಮ್ ಎ ಸೀರಿಯಸ್ ಪ್ರಾಬ್ಲಮ್. ಅವ್ರು ನಂಬಿ ಇವರು ಮಗುವನ್ನು ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮಕ್ಕಳ ತಜ್ಞ ಮಗುವನ್ನು ಪರೀಕ್ಷೆ ಮಾಡ್ತಾರೆ, ಮಾಡಿಬಿಟ್ಟು ಎಲ್ಲ ಮಾಡಿಕೊಡ್ತೇನೆ, ಆದರೆ ಇಷ್ಟು ಖರ್ಚಾಗ್ತದೆ ಅಂತಾನೆ. ಖರ್ಚೆಲ್ಲ ಲಂಚ. ಗಂಡ ಹೆಂಡತಿ ಗೊತ್ತಿತ್ತು ಈ ರೀತಿ ಆಗ್ತಾ ಇದೆ ಅಂತ, ಸ್ವಲ್ಪ ಹಣ ಸಾಲ ಗೀಲ ಮಾಡಿ ತಗೊಂಡು ಹೋಗಿದ್ರು, ಅದನ್ನು ಮೇಜಿನ ಮೇಲೆ ಇಡ್ತಾರೆ. ವೈದ್ಯ ಅದಕ್ಕೆ ಲೆಕ್ಕ ಹಾಕ್ತಾನೆ, ಲೆಕ್ಕ ಹಾಕ್ಬಿಟ್ಟು ಈ ಮೊತ್ತಕ್ಕೆ ನಾನು ಪಕ್ಕದಲ್ಲಿ ಒಂದು ಸಂಧಿ ಮಾಡಿಕೊಡ್ತೇನೆ, ಮಲ ಅದರಿಂದ ಹೊರಗೆ ಹೋಗ್ತದೆ, ಮಗುವಿಗೆ ಕಂಟ್ರೋಲ್ ಇರಲ್ಲ, ಅದಕ್ಕೊಂದು ಬ್ಯಾಗ್ ಹಾಕೊಂಡಿರ್ಬೇಕು, ಜೀವನ ಪರ್ಯಂತ ಮಲ ಶೇಖರಣೆ ಮಾಡೋಕ್ಕೆ, ಆಗಾವಾಗ ಕ್ಲೀನ್ ಮಾಡ್ತಾ ಇರಬೇಕು ಬ್ಯಾಗನ್ನು ಅಂತ. ಅದನ್ನು ಕೇಳಿಬಿಟ್ಟು ಪೋಷಕರು ಬೇಡ ಅಂತ ಹೇಳ್ಬಿಟ್ಟು ಹಣ ವಾಪಸ್ ಪಡ್ಕೊಳ್ತಾರೆ. ಮಗುವನ್ನು ಕರ್ಕೊಂಡು ಲೋಕಾಯುಕ್ತಕ್ಕೆ ಬರ್ತಾರೆ ಬೆಂಗಳೂರಿಗೆ. ಬಂದು ನಮ್ಮನ್ನು ಭೇಟಿ ಮಾಡ್ತಾರೆ. ಭೇಟಿ ಮಾಡಿದ ನಂತರ ನಮ್ಮ ಅಧಿಕಾರಿಗಳು ಆ ಮಗುವನ್ನು ಹಳೆ ಏರ್ಪೋರ್ಟ್ ರೋಡಲ್ಲಿರುವಂಥ ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನನ್ನ ಚಿಕಿತ್ಸೆ ಕೂಡ ಅಲ್ಲೇ ನಡೀತಾ ಇತ್ತು. ಅಲ್ಲಿ ಅವರು ನಾವು ಬೇಡ್ಕೊಂಡ್ರಿ, ಮಗುವಿಗೊಂದು ಭವಿಷ್ಯ ಕೊಡಿ, ನಮ್ಮ ಹತ್ರ ಕೊಡೋಕ್ಕೆ ಹಣ ಇಲ್ಲ ಅಂತ. ಅವರು ಒಪ್ಕೊಂಡ್ರು, ಕೊಟ್ಟರು, ಆಪರೇಷನ್ ಮಾಡಿದರು. ಅದರ ಪರಿಣಾಮ ನೋಡಿ, ತದನಂತರ ಪ್ರತಿ ವರ್ಷ ಆ ಮಗುವಿನ ಹುಟ್ಟು ಹಬ್ಬಕ್ಕೆ ನನಗೆ ಫೇಸ್ ಟೈಮ್ ಮಾಡ್ತಾರೆ, ಮಗುವಿಗೆ ಆಶೀರ್ವಾದ ಮಾಡಿ. ಟಿಲ್ ಟುಡೇ 16 ವರ್ಷದ ಹೆಣ್ಣು ಮಗಳು. ಎಷ್ಟು ಖುಷಿ ಆಗ್ತಿದೆ. ಆತ ನೋಡಿ, ದೇವರನ್ನು ಬೇಡ್ಕೊಂಡಿರ್ಬೇಕು, ನನಗೆ ವಿದ್ಯೆ ಕೊಡಿ, ನನ್ನನ್ನು ವೈದ್ಯನಾಗಿ ಮಾಡಿ, ನನ್ನನ್ನು ಮಕ್ಕಳ ತಜ್ಞನಾಗಿ ಮಾಡಿ, ನನಗೊಂದು ಸರ್ಕಾರಿ ಕೆಲಸ ಕೊಡಿಸಿ ಅಂತ ದೇವರೆಲ್ಲ ವರ ಕೊಟ್ಟು, ಅಲ್ಲಿ ಆತನ ಕರ್ತವ್ಯ, ಆತನಿಗೆ ಕೈ ತುಂಬ ಸಂಬಳ ಕೊಡ್ತಾ ಇದ್ದಾರೆ ಇಂಥ ಪೇಷಂಟ್ಗಳಿಗೆ ಹೆಲ್ಪ್ ಮಾಡೋದು. ಆದರೆ ದುರಾಸೆ ಅವನನ್ನು ಬಿಟ್ಟಿಲ್ಲ.
ಎಂಥ ವ್ಯಕ್ತಿಗಳು ಸಮಾಜದಲ್ಲಿ ಇದ್ದಾರೆ, ಅವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದನ್ನು ನಾವು ಕಂಟ್ರೋಲ್ ಮಾಡಬೇಕಾದ್ರೆ ಸಮಾಜದ ಜವಾಬ್ದಾರಿ ಬೇಕು. ಸರ್, ನೀವು ಸಮಾಜದ ಜವಾಬ್ದಾರಿ ಬಗ್ಗೆ ಮಾತನಾಡ್ತೀರಿ. ಈ ರಾಜಕಾರಣಿಗಳನ್ನೇ ತಗೊಳ್ಳಿ, ಆ ಪ್ರಾಪರ್ಟಿಗಳನ್ನ ಲಿಸ್ಟ್ ಕೇಳ್ತಾ ಇದ್ರೆ ಬಹಳ ಆಶ್ಚರ್ಯ ಆಗುತ್ತೆ ಸರ್. ನೋಡಿ, ಇವತ್ತು ಡಿಕ್ಲೇರ್ಡ್ ಇನ್ಕಮ್ ಆಫ್ ದ ಲೆಜಿಸ್ಲೇಟರ್ ಇನ್ ಕರ್ನಾಟಕ ಆವರೇಜ್ ಇನ್ಕಮ್ 63 ಕೋಟಿ ರೂಪಾಯಿ ಪ್ರತಿಯೊಬ್ಬಂದು. 63 ಕೋಟಿ ಅಧಿಷನ್ ಅಂದ್ರೆ ಯಾರು, ಎಲ್ಲಿಂದ ಬಂತು? ಅವ್ರು ಡಿಕ್ಲೇರ್ ಮಾಡಿ ತೋರಿಸಿದ್ರು. ಯಾವಾಗ ಇನ್ಕಮ್ ಟ್ಯಾಕ್ಸ್ ಕೊಡಕ್ಕೆ ಶುರು ಮಾಡಿದ್ರು ಇವರು? ಯಾವಾಗ ಬಂತು? ನೀವು ಆ ಹುದ್ದೆಗೆ ಬರುವ ಮೊದಲು ನಿಮ್ದು ಎಷ್ಟಿತ್ತು ಡಿಕ್ಲೇರ್?